Hello students, welcome back to Statistics by Savita. ಈಗ 10 ಮಾರ್ಕ್ಸ್ ಸಮ್ಸು ಪ್ರೀವಿಯಸ್ ಇದರಲ್ಲಿ ನಾನು ನಿಮಗೆ 5 ಮಾರ್ಕ್ಸ್ ಸಮ್ಸು ಯಾವ್ಯಾವ್ದು ಬರ್ಬೋದು ಮತ್ತು ಬ್ಲೂ ಪ್ರಿಂಟ್ನ ಡಿಸ್ಕಸ್ ಮಾಡಿದ್ದೆ. ಈಗ ನಿಮ್ಮದು ಎಕ್ಸಾಮ್ಸು ನಿಯರ್ ಇರೋದ್ರಿಂದ ಈಗ 10 ಮಾರ್ಕ್ಸ್ ಒಂದು ಯಾವುದು ನೀವು ಮಾಡ್ತೀರಾ ಅಂತ ಈಗ ತೋರಿಸ್ಕೊಡ್ತೀನಿ ನಾನು. ಅಂದರೆ ಇಲ್ಲಿ ಫಸ್ಟ್ ಬಂದುಬಿಟ್ಟು 10 ಮಾರ್ಕ್ಸ್ ನಿಮಗೆ 3 ಕ್ವಶನ್ಸ್ ಮಾತ್ರ ಇರೋದಲ್ಲಿ, ಹೌದಾ? 3 ಕ್ವಶನ್ನಲ್ಲಿ ಈಗ ನಾನು ತೋರಿಸ್ತೀನಿ ನೋಡಿ. 3 ಕ್ವಶನಲ್ಲಿ ಯಾವ್ಯಾವ ಕ್ವಶನ್ನು ಅಂತ 10 ಮಾರ್ಕ್ಸು ಸೆಕ್ಷನ್ ಡಿ ಅಲ್ಲಿ ಫಸ್ಟ್ ಬಂದುಬಿಟ್ಟು ನಿಮಗೆ ಅಲ್ಲಿ ಯೂನಿವೇರಿಯೇಟ್ ಡೇಟಾ, ಹೌದಾ? ಯೂನಿವೇರಿಯೇಟ್ ಡೇಟಾ ಅಂತಂದರೆ ಯಾವ್ಯಾವ ಕ್ವಶನ್ಸ್ ಬರ್ಬೋದು ಅಂತಂದರೆ ಇಲ್ಲಿ ನಾನು ತೋರಿಸ್ತೀನಿ ನೋಡಿ ನಿಮಗೆ. ಇಲ್ಲಿ ನಾನು ಯೂನಿವೇರಿಯೇಟ್ ಡೇಟಾ ಕ್ವಶನ್ ಬ್ಯಾಂಕು PUC ಫಸ್ಟ್ ಇಯರು PU ಬೋರ್ಡ್ ಕಳಿಸಿರೋ ಕ್ವಶನ್ ಬ್ಯಾಂಕನ್ನು ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಕ್ವಶನ್ ಬ್ಯಾಂಕಲ್ಲಿ ಯೂನಿವೇರಿಯೇಟ್ ಡೇಟಾದಲ್ಲಿ ಯಾವ್ಯಾವ ಕ್ವಶನ್ಸ್ ನಿಮಗೆ ಅಟೆಂಪ್ಟ್ ಮಾಡ್ಬೋದು ಅಂದರೆ ಯೂನಿವೇರಿಯೇಟ್ ಡೇಟಾದಿಂದ ಬರ್ಬೋದು ಅಂತ. ಫಸ್ಟ್ ಬಂದುಬಿಟ್ಟು 10 ಮಾರ್ಕ್ಸ್ ಕ್ವಶನಲ್ಲಿ ಮೀನ್ ಮೀಡಿಯನ್ ಫಾರ್ ದ ಫಾಲೋಯಿಂಗ್ ಡಿಸ್ಟ್ರಿಬ್ಯೂಷನ್. ಬಟ್ ಆಲ್ರೆಡಿ ನೀವು 5 ಮಾರ್ಕ್ಸಿಗೆ ಮೀನ್ ಮೀಡಿಯನನ್ನು ಕ್ಯಾಲ್ಕುಲೇಟ್ ಮಾಡಿರ್ತೀರಾ, ಫಸ್ಟ್ ಯೂನಿಟ್ ಟೆಸ್ಟಲ್ಲೂ ಮಾಡಿರ್ತೀರಾ ಮತ್ತು ಮಿಡ್ ಟರ್ಮಲ್ಲಿ ಮಾಡಿರ್ತೀರಾ. ದಟ್ಸ್ ವೈ ನನಗೇನು ಮೀನು ಮೀಡಿಯನ್ ಕೊಟ್ಟರೆ ಅಂದರೆ 2 ಕೂಡಿಸಿ 5 ಮಾರ್ಕ್ಸ್ ಅದು 5 ಮಾರ್ಕ್ಸ್ ಇದು ಮತ್ತು ಕ್ಲಾಸ್ ಇಂಟರ್ವಲ್ಲು ಕೊಡ್ಬೋದು ಒಂದು ಕ್ವಶನ್ನು. ಸೆಕೆಂಡ್ ಕ್ವಶನ್ ಬಂದುಬಿಟ್ಟು ನಿಮಗೆ ಕೋಯಿಫಿಷಿಯಂಟ್ ಆಫ್ ವೇರಿಯೇಷನ್ನು, ದಟ್ ಈಸ್ ನಾನು ಇಲ್ಲಿ ಹಾಕ್ತೀನಿ ನೋಡಿ. ಫಸ್ಟ್ ಕ್ವಶನ್ ಇಲ್ಲಿ ಅವ್ರು ಕೊಟ್ಟಿರೋದು ಯಾವುದಾದ್ರೂ ಮೀನ್ ಮೀಡಿಯನ್ ಮೋಡ್ ಇರ್ಬೋದು ಅಂತ. ನಿಮ್ಗೆ ಇದು ಆಲ್ರೆಡಿ ನಿಮಗೆ ಗೊತ್ತಿದೆ, ಹೌದಾ? ಮೋಡಲ್ಲಿ 2 ಕ್ವಶನನ್ನು ನಿಮಗಲ್ಲಿ ಕೊಡ್ತಾರಲ್ಲಿ. ಸೆಕೆಂಡ್ ಬಂದುಬಿಟ್ಟು ನಿಮಗಿಲ್ಲಿ ಕೋಯಿಫಿಷಿಯಂಟ್ ಆಫ್ ವೇರಿಯೇಷನ್ CV ಸಮ್ಮು 2 ಡೇಟಾ ಕೊಟ್ಬಿಟ್ಟು ನಿಮಗಲ್ಲಿ ಕೋಯಿಫಿಷಿಯಂಟ್ ಆಫ್ ವೇರಿಯೇಷನ್ನ ಮಾಡಲಿಕ್ಕೆ ಹೇಳ್ತಾರೆ. ಇಲ್ಲಿ ಥರ್ಡ್ ಕ್ವಶನ್ ಇದೆ ನೋಡಿ. ಸೆಕೆಂಡ್ ಕ್ವಶನ್ನು ಫೈಂಡ್ ಸ್ಟ್ಯಾಂಡರ್ಡ್ ಡೆವಿಯೇಷನ್ ವೇರಿಯನ್ಸ್ ಆ್ಯಂಡ್ ಕೋಯಿಫಿಷಿಯಂಟ್ ಆಫ್ ವೇರಿಯೇಷನ್ ಫ್ರಮ್ ದ ಫಾಲೋಯಿಂಗ್ ಡೇಟಾ ಲೆಸ್ ದ್ಯಾನ್ 10 ಅಂದಾಗ 0 to 10, 10 to 20, 20 to 30, 30 to 40, 40 to 50, 50 to 60, 60 to 70 ಈ ರೀತಿ ತಗೊಳ್ತೀರಾ. ಬಟ್ 0 to 10 ಏನಿದೆ 12 ಆ್ಯಸ್ ಯೂಸ್ವಲ್. ಬಟ್ 10 to 20 ವೆನ್ ಯು ಆರ್ ಟೇಕಿಂಗ್ 30 minus 12, 65 minus 30, 107 minus 65, 157 minus 107, 202 minus 157. ಲೈಕ್ ದ್ಯಾಟ್ ಯು ಆರ್ ಗಾನ್ ಮೈನಸಿಂಗ್ ದ ವ್ಯಾಲ್ಯೂಸ್. ಇಲ್ಲೇ ಅಂದರೆ ಡಿಫ್ರೆನ್ಸ್ ತಗೊಳ್ತಾ ಹೋಗ್ತೀರಾ. ದೆನ್ ಯು ಆರ್ ಗೆಟಿಂಗ್ ಆಸ್ ಅ ಕರೆಕ್ಟ್ ಕ್ಲಾಸ್ ಇಂಟರ್ವಲ್ ವಿತ್ ಅ ಫ್ರೀಕ್ವೆನ್ಸೀಸಲ್ಲಿ. ಅದನ್ನು ಯೂಸಲಿ ಅದು ಕೂಡ ಅಲ್ಲಿ ಚಾನ್ಸಸ್ ಕಡಿಮೆ ಇದೆ ಆ ರೀತಿ ಕ್ವಶನ್ ಬರೋದು. ಬಟ್ ಈ ರೀತಿ ಥರ್ಡ್ ಕ್ವಶನ್ ಏನಿದೆ ಅಲ್ಲ, CV ಕ್ವಶನ್ನು ಬ್ಯಾಟ್ಸ್ಮನ್ A ಆ್ಯಂಡ್ B ಇನ್ ಡಿಫ್ರೆಂಟ್ ಇನ್ನಿಂಗ್ಸ್ ಈಸ್ ಆ್ಯಸ್ ಫಾಲೋಸ್ ಅಂತಿದೆ ಅಲ್ಲ, ಆ ಟೈಪ್ ಕ್ವಶನನ್ನು ನಿಮ್ಗೆ ಮ್ಯಾಕ್ಸಿಮಮ್ಮಲ್ಲಿ ಕೇಳೋದು. ಈ ಟೈಪ್ ಕ್ವಶನ್ನು ಮತ್ತು ಫೋರ್ತ್ ಕ್ವಶನ್ನು ಕ್ಲಾಸ್ ಇಂಟರ್ವಲ್ ಕೊಟ್ಬಿಟ್ಟು ಕ್ಲಾಸ್ A ಕ್ಲಾಸ್ B ಹೆಂಗೆ ಮಾಡ್ತೀರಾ ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ಬಟ್ CV ಸಮ್ ಇಲ್ಲಿ ನಿಮಗೆ ಒಂದು CV ಸಮ್ ಬರುತ್ತೆ. ಥರ್ಡ್ ಕ್ವಶನ್ ಬಂದುಬಿಟ್ಟು ಸ್ಕಿವ್ನೆಸ್ಸಲ್ಲಿ 2 ಟೈಪ್ ಇದೆ, ಹೌದಾ? ಒಂದು ಕಾಲ್ ಪಿಯರ್ಸನ್ಸ್ ಕೋಯಿಫಿಷಿಯಂಟ್ ಆಫ್ ಸ್ಕಿವ್ನೆಸ್ಸು, ಒಂದು ಬೌಲೇಸ್ ಕೋಯಿಫಿಷಿಯಂಟ್ ಆಫ್ ಸ್ಕಿವ್ನೆಸ್ಸು. ಓಕೆ, ಕಾಲ್ ಪಿಯರ್ಸನ್ಸ್ ಕೋಯಿಫಿಷಿಯಂಟ್ ಆಫ್ ಸ್ಕಿವ್ನೆಸ್ ನೀವು x ಬಾರ್ ಮೈನಸ್ z ಡಿವೈಡ್ ಬೈ ಸಿಗ್ಮಾ ತೊಗೊಂಡ್ಬಿಟ್ಟು ಅಂದರೆ ಮೋಡ್ ಫೈಂಡ್ ಔಟ್ ಮಾಡ್ತೀರಿ, ಮೀನ್ ಫೈಂಡ್ ಔಟ್ ಮಾಡ್ತೀರಿ ಮತ್ತು ಸ್ಟ್ಯಾಂಡರ್ಡ್ ಡಿವಿಯೇಷನ್ನ ಫೈಂಡ್ ಔಟ್ ಮಾಡಿ ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀರಾ. ಬೌಲೇಸ್ ಕೋಯಿಫಿಷಿಯಂಟ್ ಈಸ್ ಬೇಸ್ಡ್ ಆನ್ ಕ್ವಾರ್ಟೈಲ್ಸ್. ಇದು ಬೇಸ್ಡ್ ಆನ್ ಕ್ವಾರ್ಟೈಲ್ಸ್, ಪ್ಯೂರ್ಲಿ ಕ್ವಾರ್ಟೈಲ್ಸನ್ನ ತೊಗೊಂಡ್ಬಿಟ್ಟು ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀರಾ. ಇದು ನಿಮಗೆ ಫಸ್ಟ್ ಕ್ವಶನ್ನು ಯೂನಿವೇರಿಯೇಟ್ ಡೇಟಾದಿಂದ ಈ ರೀತಿಯಾದ ಕ್ವಶನ್ಸ್ ಬರೋ ಚಾನ್ಸಸ್ ಇದೆ. ಮ್ಯಾಕ್ಸಿಮಮ್ ನನಗನ್ಸಿದ್ದು ಇದು ಮತ್ತು ಇದು ಜಾಸ್ತಿ ಬರೋ ಕ್ವಶನ್ಸ್ ಇದು ಸ್ಕಿವ್ನೆಸ್ಸು, ಕಾಲ್ ಪಿಯರ್ಸನ್ಸ್ ಇರ್ಬೋದು ಅಥವಾ ಬೌಲೇಸ್ ಇರ್ಬೋದು ಮತ್ತು CV ಕ್ವಶನ್. ಇವೆರಡು ನೀವು ಪರ್ಫೆಕ್ಟ್ ಆಗಿಬಿಟ್ರೆ, ಯಾಕಂದರೆ ಮೀನ್ ಮೀಡಿಯನ್ ಮೋಡ್ ನೀವು ಆಲ್ರೆಡಿ ನೋ ಇಟ್ ಹೌ ಟು ಕ್ಯಾಲ್ಕುಲೇಟ್. ಇದನ್ನು ಕ್ಯಾಲ್ಕುಲೇಟ್ ಮಾಡೋದು ಹೆಂಗೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಹೌದಾ? ಈಗ CV ಮತ್ತು ಸ್ಕಿವ್ನೆಸ್ಸನ್ನು ಪರ್ಫೆಕ್ಟ್ ಆಗಿಬಿಟ್ರೆ ಅದರಲ್ಲಿ ಯಾವುದೇ ಟೈಪ್ ಆದ ಕ್ವಶನ್ ಕೊಟ್ಟರೂ ಕೂಡ ನೀವಲ್ಲಿ ಮಾಡ್ಕೊಳ್ಬೋದು. ಓಕೆ, ಇದು ನಿಮಗೆ ಫಸ್ಟ್ ಕ್ವಶನ್ನು, ದಟ್ ಈಸ್ ಅ ಯೂನಿವೇರಿಯೇಟ್ ಡೇಟಾದಲ್ಲಿ ಇದು ಬರೋ ಚಾನ್ಸಸ್ ಇದೆ. ಈಗ ನೋಡೋಣ ಬೈವೇರಿಯೇಟ್ ಡೇಟಾದಲ್ಲಿ. 10 ಮಾರ್ಕ್ಸ್ ಕ್ವಶನ್ನು.
ಬೈವೇರಿಯೇಟ್ ಡೇಟಾದಲ್ಲಿ ಯಾವುದು ಕ್ವಶನ್ ಬರ್ಬೋದು ಅಂತ. ಓಕೆ, ಸೆಕೆಂಡ್ ಕ್ವಶನ್. ಫಸ್ಟ್ ಕ್ವಶನ್ ಬಂದುಬಿಟ್ಟು ನೋಡಿಲಿ, ನಿಮ್ಗೆ ಇದನ್ನು ಟೇಬಲ್ ನೋಡಿದ ತಕ್ಷಣ ಕ್ಯಾಲ್ಕುಲೇಷನ್ ಗೊತ್ತಾಗ್ಬಿಡುತ್ತೆ ಹೆಂಗೆ ಮಾಡಬೇಕು ಅಂತ ಹೇಳಿಬಿಟ್ಟು. ಇದನ್ನು ನಾನು ಒಂದು ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಇದನ್ನು ಮಾಡಿ ತೋರಿಸಿದ್ದೀನಿ. ಫಸ್ಟ್ ಒಂದು ಎಕ್ಸಾಂಪಲ್ನ ಫುಲ್ಲಾಗಿ ಮಾಡಿ ತೋರಿಸಿದ್ದೀನಿ. ಅದನ್ನು ಬೇಕಂದ್ರೆ ನಿಮಗೆ ಇಲ್ಲೇ ಡಿಸ್ಕ್ರಿಪ್ಷನಲ್ಲಿ ಅದನ್ನು ಲಿಂಕನ್ನು ಅಪ್ಲೋಡ್ ಮಾಡಿರ್ತೀನಿ. ಇದಕ್ಕೆ ಕ್ಯಾಲ್ಕುಲೇಟ್ ಕೊಯಿಫಿಷಿಯಂಟ್ ಆಫ್ ಕೋರಿಲೇಷನ್. Coefficient of correlation is a Karl Pearson's only, and that is a Karl Pearson's coefficient of correlation. Okay, ಇಲ್ಲಿ ಸೆಕೆಂಡ್ರಲ್ಲಿ ಬೈವೇರಿಯೇಟ್ ಡೇಟಾ. ಬೈವೇರಿಯೇಟಲ್ಲಿ ಫಸ್ಟ್ ಕ್ವಶನ್ ಬಂದುಬಿಟ್ಟು Karl Pearson's coefficient of correlation. ಕೋರಿಲೇಷನ್. ಓಕೆ, ಅದು ನೋಡಿ ಇಲ್ಲಿ 3 ಕ್ವಶನ್ ಕೊಟ್ಟಿದ್ದಾರೆ, ನೀವು ಕ್ಯಾಲ್ಕುಲೇಟ್ ಮಾಡ್ಕೋಬೋದು. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ನೋಡಿಲಿ, ಫಾಲೋಯಿಂಗ್ ಆರ್ ದ ಮಾರ್ಕ್ಸ್ ಸ್ಟೂಡೆಂಟ್ಸ್ ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಮ್ಯಾಥಮೆಟಿಕ್ಸ್. ಎಸ್ಟಿಮೇಟ್ ದ ಮಾರ್ಕ್ಸ್ ಸ್ಟೂಡೆಂಟ್ ಸ್ಟ್ಯಾಟಿಸ್ಟಿಕ್ಸ್ ಹೂ ಹ್ಯಾಸ್ ಸ್ಕೋರ್ಡ್ 50 ಮಾರ್ಕ್ಸ್ ಇನ್ ಮ್ಯಾಥಮೆಟಿಕ್ಸ್. ದ ರಿಗ್ರೇಷನ್ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್. ಓಕೆ, estimate the marks of a students in mathematics who has scored 16 statistics. You have to calculate the regression. The regression when x and y is given. Okay, x y ಕೊಟ್ಟಾಗ ನೀವಲ್ಲಿ ರಿಗ್ರೆಷನನ್ನು ಕ್ಯಾಲ್ಕುಲೇಟ್ ಮಾಡ್ಕೋಬೋದು. ಓಕೆ, ಇದು ಈಸಿಯಾಗಿದೆ ಸಮ್. ರಿಗ್ರೆಷನ್ ಎಕ್ಸ್ ಮೈನಸ್ ಎಕ್ಸ್ ಬಾರ್ ಇಂಟು ಬಿ ಎಕ್ಸ್ ವೈ ಇಂಟು ವೈ ಮೈನಸ್ ವೈ ಬಾರ್. X bar you are calculating, Y bar you are calculating because X and Y values is given. BXY you are calculating and B by X. If it is X on Y and Y on X. X on Y and Y on X you have to calculate both the two regression equations. The one more question, that is a regression only. But the thing is here, the mean is given, standard deviation is given, and the correlation coefficient is given. You have to calculate two regression equations and the estimate the sales when expenditure on advertisement is rupees 25 crores and estimate the budget on advertisement if the sales are rupees 150 crores. Okay, this is when mean and standard deviation is given, you have to calculate. ಇದು ಕೂಡ ಇಲ್ಲಿ ಈಸಿ ಆಗಿದೆ ಸಮ್. ಇದನ್ನು ಕೂಡ ಅಲ್ಲಿ ಎಕ್ಸ್ ಆನ್ ವೈ ಆ್ಯಂಡ್ ವೈ ಆನ್ ಎಕ್ಸ್ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್, ಬಟ್ ಡೈರೆಕ್ಟ್ಲಿ ಇಟ್ ಈಸ್ ಗಿವನ್ ಆಲ್ರೆಡಿ ಕ್ಯಾಲ್ಕುಲೇಟೆಡ್ ವ್ಯಾಲ್ಯೂಸ್. ಆ್ಯಂಡ್ ದ ಸೇಮ್ ವಾಟ್ ಯು ಕ್ಯಾಲ್ಕುಲೇಟೆಡ್ ಇನ್ ಕೋರಿಲೇಷನ್, ದ ಸೇಮ್ ಟೈಪ್ ಆಫ್ ಎಕ್ಸಾಂಪಲ್ಸ್ ಇನ್ ರಿಗ್ರೆಷನ್. ಓಕೆ, ರಿಗ್ರೆಷನ್ ಬಿಗ್ ಅದು ಅಂದರೆ ವಿತ್ ಫ್ರೀಕ್ವೆನ್ಸಿ ಕೊಟ್ಟಾಗ ಇಲ್ಲಿ ಅದು ಕೂಡ ನೀವಲ್ಲಿ x on y and y on x you have to calculate. ಓಕೆ, ಇದು ಮೂರು ಸಮ್ಮನ್ನು, ಇದು ಮೂರೇ ಸಮ್ಮನ್ನು ನೀವು ನೋಡ್ಕೊಂಡು ಬಿಟ್ರಿ ಅಂತಂದರೆ ಈಸಿಯಾಗಿ ಅಲ್ಲಿ 2 ಸಮ್ಮ ನಿಮಗೆ ಕಂಪ್ಲೀಟ್ ಆಗಿಬಿಡುತ್ತೆ. 2 ಸಮ್ಮು ಅಂದರೆ 10 ಮಾರ್ಕ್ಸದ್ದು 2 ಸಮ್ಮನ್ನು ನೀವು ಕ್ಯಾಲ್ಕುಲೇಟ್ ಮಾಡಬೇಕಲ್ಲ. ಇದರಲ್ಲಿ ಇದು ನನಗೆ ಇದರಲ್ಲಿ ಯಾವುದು ಮಾಡಿ ತೋರಿಸ್ಬೇಕು ಅಂತ ನೀವು ಕಮೆಂಟ್ ಮಾಡಿ, ಅದನ್ನು ನಾನು ನಿಮ್ಗೆ ಲಿಂಕ್ ಆದರೂ ಹಾಕ್ತೀನಿ ಅಥವಾ ಮಾಡಿಯಾದರೂ ಇದು ಕ್ಯಾಲ್ಕುಲೇಷನ್ನ ಮಾಡಿ ತೋರಿಸ್ತೇನಂತೆ. ಇದು 10 ಮಾರ್ಕ್ಸ್ ಸಮ್ಸ್ ನಿಮಗೆ. ಆಮೇಲೆ ಇನ್ನೊಂದು ಸಮ್ಮು, ಥರ್ಡ್ ಸಮ್ಮು, ದಟ್ ಈಸ್ ಅ ಪ್ರೊಬ್ಯಾಬಿಲಿಟಿ ಆ್ಯಂಡ್ ರ್ಯಾಂಡಮ್ ವೇರಿಯೇಬಲ್ ಸಮ್ಮು. ಅದು 10 ಮಾರ್ಕ್ಸ್ ಅಂತ ಪರ್ಟಿಕ್ಯುಲರ್ ಆಗಿ ಇಲ್ಲ ಒಂದೊಂದು ಕ್ವಶನ್ನು, ಬಟ್ 5 ಮಾರ್ಕ್ಸ್ ಇದ್ದೇ 2 ಕ್ವಶನ್ ಬರುತ್ತಲ್ಲಿ. ಥರ್ಡ್ ಕ್ವಶನಲ್ಲಿ ಎ ಮತ್ತು ಬಿ ಅಂತ ಇರುತ್ತೆ. ಎ ಕ್ವಶನಲ್ಲಿ ಪ್ರೊಬ್ಯಾಬಿಲಿಟಿ and B ಅಲ್ಲಿ random variable. random variable chapter. ಇಲ್ಲಿ ನೋಡಿ, ಇಲ್ಲಿ ಅಸೋಸಿಯೇಷನ್ ಆಫ್ ಅಟ್ರಿಬ್ಯೂಟ್ಸ್ ಇದು ಪ್ರೊಬ್ಯಾಬಿಲಿಟಿ 1 ಮಾರ್ಕು 2 ಮಾರ್ಕ್ಸು 5 ಮಾರ್ಕ್ಸ್ ಕ್ವಶನ್ಸಲ್ಲೇ ಬರೋದು. 10 ಮಾರ್ಕ್ಸ್ ಅಂತ ಪರ್ಟಿಕ್ಯುಲರ್ ಆಗಿಲ್ಲ. ಈ 5 ಮಾರ್ಕ್ಸಲ್ಲೇ ನಿಮ್ಗೆ ಒಂದು ಕ್ವಶನನ್ನು ಅವರು
ಇದಕ್ಕೆ ಕೊಡ್ತಾರೆ ಎ ಆ್ಯಂಡ್ ಬಿ ಅಂತ, ಅಲ್ಲಿ ಎ ಪ್ರೊಬಾಬಿಲಿಟಿ ಇದರಲ್ಲಿ ಕೊಟ್ಬಿಟ್ಟು ಒಂದನ್ನು ರ್ಯಾಂಡಮ್ ವೇರಿಯೇಬಲ್ ಚಾಪ್ಟ್ರಲ್ಲಿ 5 ಮಾರ್ಕ್ಸಿಂದು ಒಂದು ಸಮ್ಮು ನಿಮಗಲ್ಲಿ ಬರುತ್ತೆ. ಈ ರೀತಿ ಅದು ಯೂಸಲಿ ಎಕ್ಸ್ ಆ್ಯಂಡ್ ಪಿ ಆಫ್ ಎಕ್ಸ್, ಇಲ್ಲಿ ಮೀನ್ ಆ್ಯಂಡ್ ವೇರಿಯನ್ಸ್ ಕೇಳ್ಬೋದು ಅವರು, ಎಕ್ಸ್ಪೆಕ್ಟೇಷನ್ ಆಫ್ ಎಕ್ಸ್ ಪ್ಲಸ್ 4, ಈ ರೀತಿಯಾದ ಕ್ವಶನನ್ನು ಇಲ್ಲಿ ರ್ಯಾಂಡಮ್ ವೇರಿಯೇಬಲ್ ಚಾಪ್ಟ್ರಲ್ಲಿ ಇದು ಜಾಸ್ತಿ ಕೇಳಿದ್ದುಂಟು ಕ್ವಶನ್ಸ್, ಇದನ್ನು ಜಾಸ್ತಿ ಕೇಳಿದ್ದು. ಮತ್ತು ಪ್ರೊಬಾಬಿಲಿಟಿಯಲ್ಲೂ ಕೂಡ ಮಾರ್ಬಲ್ಸು, ಕಾರ್ಡ್ಸ್ ಪ್ರಾಬ್ಲಮ್ಸು, ಮತ್ತು ಡಯಸ್ ಸಮ್ಸು, ಈ ರೀತಿಯಾದ ಕ್ವಶನ್ಸನ್ನು ಮ್ಯಾಕ್ಸಿಮಮಲ್ಲಿ ಪ್ರೊಬಾಬಿಲಿಟಿ ಚಾಪ್ಟ್ರಲ್ಲಿ ಕೇಳಿದ್ದುಂಟು. ಇದು ನೀವು 3 ಕ್ವಶನ್ನು 10 ಮಾರ್ಕ್ಸ್ ಕ್ವಶನ್ ಆಯ್ತು ಈಗ. ಓಕೆ, 10 ಮಾರ್ಕ್ಸ್ ಕ್ವಶನ್ನು. ಇದರಲ್ಲಿ ಯಾವುದು ಟಫ್ ಅನಿಸುತ್ತೆ ಅಥವಾ ಡಿಫಿಕಲ್ಟ್ ಅನಿಸುತ್ತಲ್ಲ ಅದನ್ನು ಕಮೆಂಟ್ ಮಾಡಿ ನನಗೆ, ಅದನ್ನು ನಿಮಗೆ ಮಾಡಿ ತೋರಿಸ್ತೀನಂತೆ. ಓಕೆ ಸ್ಟೂಡೆಂಟ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ the video. Subscribe, like and comment the video. Okay.